ಸ್ನೇಹಿತರೆ, ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಜೋಸೆಫ್ ವಿಜಯ್ ಅವರು ಪ್ರಮಾಣ ವಚನ ಸ್ವೀಕರಿಸಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಅವರನ್ನ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಿದ್ರು. ಇದರಲ್ಲಿ ಅಪೋಸಿಷನ್ ಪಾರ್ಟಿಯವರು, ಅವರ ಪಿಆರ್ ಟೀಮ್ ಹಾಗೂ ಐಟಿ ಸೆಲ್ನ ಜನರೇ ಹೆಚ್ಚಾಗಿದ್ರು. ವಿಜಯ್ ಅವರ ಧರ್ಮದ ಬಗ್ಗೆ, ಅಂದ್ರೆ ಅವರು ಕ್ರಿಶ್ಚಿಯನ್ ಅನ್ನೋ ವಿಷಯನ ಇಟ್ಕೊಂಡು ಇಲ್ಲಸಲ್ಲದ ಪ್ರಶ್ನೆಗಳನ್ನ ಕೇಳ್ತಿದ್ರು. ತಮಿಳುನಾಡಿನಲ್ಲಿ ಒಬ್ಬ ಕ್ರಿಶ್ಚಿಯನ್ ಮುಖ್ಯಮಂತ್ರಿ ಆಗಿರೋದು ಬರೀ ಅವರು ದೊಡ್ಡ ಸ್ಟಾರ್ ನಟ ಅನ್ನೋ ಕಾರಣಕ್ಕೆ ಮಾತ್ರ. ಅವರ ಪಾಪ್ಯುಲಾರಿಟಿ ನೋಡಿ ಜನ ವೋಟ್ ಹಾಕಿದ್ದಾರೆ, ಸಿನಿಮಾಗಳಲ್ಲಿ ಫೇಮಸ್ ಆಗಿದ್ದಕ್ಕೆ ಗೆದ್ದಿದ್ದಾರೆ ಅಂತೆಲ್ಲ ಮಾತಾಡ್ತಿದ್ರು. ಆದ್ರೆ ಗೆಳೆಯರೇ, ಅಸಲಿ ವಿಷಯನೇ ಬೇರೆ ಇತ್ತು. ಯಾಕಂದ್ರೆ ಬರೀ ಸಿನಿಮಾದಲ್ಲಿ ಫೇಮಸ್ ಆಗಿದ್ದಾರೆ ಅಂತ ಜನ ವಿಜಯ್ ಅವರನ್ನ ಸಿಎಂ ಮಾಡಿಲ್ಲ. ಬದಲಾಗಿ ಜನರಿಗೆ ಅವರ ಮೇಲಿರೋ ಪ್ರೀತಿ, ಆ ಪ್ರೀತಿಯ ಒಡನಾಟ ಹಾಗೂ ರಾಜ್ಯದ ಪ್ರಗತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಜನ ವೋಟ್ ಹಾಕಿದ್ದಾರೆ. ತಮಿಳುನಾಡಿನಲ್ಲಿ ಇಷ್ಟು ವರ್ಷಗಳಿಂದ ಆಡಳಿತ ನಡೆಸುತ್ತಿದ್ದ ಡಿಎಂಕೆ ಪಾರ್ಟಿಯನ್ನ ಬದಿಗಿಟ್ಟು ಜನ ಇವತ್ತು ವಿಜಯ್ ಕೈಗೆ ಅಧಿಕಾರ ಕೊಟ್ಟಿದ್ದಾರೆ. ಯಾಕಂದ್ರೆ ಅವರಿಗೆ ವಿಜಯ್ ಮೇಲೆ ಒಂದು ದೊಡ್ಡ ಭರವಸೆ ಮೂಡಿದೆ. ಇದುವರೆಗೂ ಯಾರು ಕಾಣದಂತಹ ಅಭಿವೃದ್ಧಿಯನ್ನ ತಮ್ಮ ರಾಜ್ಯದಲ್ಲಿ ನೋಡಬಹುದು ಅಂತ ಜನ ಈ ತರಹದ ವೋಟ್ ಹಾಕಿದ್ದಾರೆ. ಇನ್ನು ತಮಿಳುನಾಡಿನ ಹೊಸ ಮುಖ್ಯಮಂತ್ರಿಯಾಗಿರೋ ಜೋಸೆಫ್ ವಿಜಯ್ ಅವರು ಈಗ ತಗೊಂಡಿರೋ ಕೆಲವು ನಿರ್ಧಾರಗಳು ಅವರು ಎಷ್ಟು ಅದ್ಭುತ ಮತ್ತು ಸಮರ್ಥ ಮುಖ್ಯಮಂತ್ರಿ ಅನ್ನೋದನ್ನ ಸಾಬೀತು ಮಾಡ್ತಾ ಇವೆ. ಇದು ಅವರನ್ನ ಟ್ರೋಲ್ ಮಾಡಿದವರ ಮುಖಕ್ಕೆ ಬಾರಿಸಿದಂತಹ ಒಂದು ಗಟ್ಟಿ ಕೆನ್ನೆಟಾಗಿದೆ. ಯಾರು ದಳಪತಿ ಜೋಸೆಫ್ ವಿಜಯ್ ಒಬ್ಬ ಕ್ರಿಶ್ಚಿಯನ್, ಅವರು ಅಲ್ಲಿ ಬರೀ ಕ್ರಿಶ್ಚಿಯಾನಿಟಿನ ಬೆಳೆಸೋಕೆ ಮತ್ತು ಹಿಂದೂಗಳನ್ನ ಕೆಳಗೆ ಹಾಕೋಕೆ ಕೆಲಸ ಮಾಡ್ತಾರೆ ಅಂತ ಮಾತಾಡ್ತಿದ್ರು, ಅವರೆಲ್ಲರಿಗೂ ಇವತ್ತು ಅಸಲಿ ಸತ್ಯ ಏನು ಅಂತ ಗೊತ್ತಾಗ್ತಿದೆ. ಇವತ್ತು ತಮಿಳುನಾಡಿನಲ್ಲಿ ವಿಜಯ್ ಅವರು ಮಾಡ್ತಿರೋ ಕೆಲಸಗಳನ್ನ ನೋಡಿ ಯಾರು ಕೂಡ ಇಂಥದ್ದನ್ನ ನಿರೀಕ್ಷೆ ಮಾಡಿರಲಿಕ್ಕಿಲ್ಲ. ಯಾಕಂದ್ರೆ ಇತ್ತೀಚೆಗೆ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಅಲ್ಲಿನ ಸುಮಾರು 46 ಪ್ರಾಜೆಕ್ಟ್ಗಳನ್ನ ರದ್ದುಗೊಳಿಸಿದ್ದಾರೆ. ಇವೆಲ್ಲ ಹಿಂದಿನ ಡಿಎಂಕೆ ಸರ್ಕಾರ ದೇವಸ್ಥಾನಗಳ ಫಂಡ್ನಿಂದ, ಹಣದಿಂದ ಶುರು ಮಾಡಿದ್ದ ಪ್ರಾಜೆಕ್ಟ್ಗಳಾಗಿದ್ದವು. ಸುಮಾರು 246 ಕೋಟಿ ರೂಪಾಯಿ ವೆಚ್ಚದ ಈ ಪ್ರಾಜೆಕ್ಟ್ಗಳನ್ನ ಜೋಸೆಫ್ ವಿಜಯ್ ಅವರು ಈಗ ಸಂಪೂರ್ಣವಾಗಿ ರದ್ದು ಮಾಡಿದ್ದಾರೆ. ಅವರು ಈ ನಿರ್ಧಾರ ತಗೊಳ್ಳೋಕೆ ಕಾರಣ ಏನೆಂದರೆ, ದೇವಸ್ಥಾನದ ಹಣವನ್ನ ಈ ಬೇರೆ ಪ್ರಾಜೆಕ್ಟ್ಗಳಿಗೆ ಬಳಸಲಾಗುತ್ತಿತ್ತು. ತಮಿಳುನಾಡಿನ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಹಿಂದೂ ಭಕ್ತರು ದಾನವಾಗಿ ಕೊಟ್ಟ ಹಣವನ್ನ ಈ ಪ್ರಾಜೆಕ್ಟ್ಗಳಿಗೆ ಉಪಯೋಗಿಸಲಾಗುತ್ತಿತ್ತು. ಆದ್ರೆ ಈಗ ಜೋಸೆಫ್ ವಿಜಯ್ ಅವರ ಆದೇಶದ ಪ್ರಕಾರ ದೇವಸ್ಥಾನದ ಎಲ್ಲಾ ಹಣವನ್ನ ಇನ್ಮುಂದೆ ಕೇವಲ ದೇವರ ಪೂಜೆ, ದೇವಸ್ಥಾನದ ನಿರ್ವಹಣೆ, ಅನ್ನದಾನ ಮತ್ತು ಹಿಂದೂ ಹಬ್ಬ ಹರಿದಿನಗಳ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮಾತ್ರ ಬಳಸಬೇಕಾಗಿದೆ. ಈ ಸುದ್ದಿ ಹೊರಬಿದ್ದಾಗಿನಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ ಮತ್ತು ಜನ ಇದರ ಬಗ್ಗೆ ತುಂಬಾ ಮಾತಾಡ್ತಿದ್ದಾರೆ. ಇದರಲ್ಲಿ ಹೆಚ್ಚಿನವರು ವಿಜಯ್ ಅವರ ಈ ಕೆಲಸವನ್ನ ಸಿಕ್ಕಾಪಟ್ಟೆ ಹೊಗಳ್ತಿದ್ದಾರೆ. ತಮಿಳುನಾಡಿನ ಯಾವ ಹಿಂದೂಗಳು ಅವರಿಗೆ ವೋಟ್ ಹಾಕಿದ್ದಾರೋ ಅವರಿಗೆ ಜೋಸೆಫ್ ವಿಜಯ್ ಎಂಥವರು ಅಂತ ಚೆನ್ನಾಗಿ ಗೊತ್ತಿತ್ತು. ವಿಜಯ್ ಅವರು ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡದೆ ರಾಜ್ಯದ ಪ್ರಗತಿಗಾಗಿ ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ದೇಶ ಮತ್ತು ರಾಜ್ಯದ ಒಳಿತಿಗಾಗಿ ಕೆಲಸ ಮಾಡ್ತಾರೆ ಅಂತ ಜನ ನಂಬಿದ್ರು. ಈಗ ಅವರು ಅದನ್ನೇ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಹಿಂದೂ ದೇವಸ್ಥಾನಗಳ 246 ಕೋಟಿ ರೂಪಾಯಿ ಹಣವನ್ನ ಏನು ಉಳಿಸಿದ್ದಾರೋ ಅದು ಮುಂಬರುವ ದಿನಗಳಲ್ಲಿ ಅದೇ ಹಣವಾಗಿ ಅಲ್ಲಿರೋ ಹಿಂದೂಗಳ ಒಳಿತಿಗಾಗಿಯೇ ಆ ಹಣವನ್ನ ಬಳಸಲಾಗುತ್ತೆ. ಅಂದ ಹಾಗೆ ಕಮರ್ಷಿಯಲ್ ಕೆಲಸಗಳಿಗಾಗಿ ಮತ್ತು ಮದುವೆ ಮಂಟಪಗಳನ್ನ ಕಟ್ಟೋಕೆ ದೇವಸ್ಥಾನದ ಹಣ ಬಳಸ್ತಿರೋ ಬಗ್ಗೆ ಸುಪ್ರೀಂ ಕೋರ್ಟ್ ಹಾಗೂ ಮದ್ರಾಸ್ ಹೈಕೋರ್ಟ್ ಈಗಾಗಲೇ ಮಹತ್ವದ ತೀರ್ಪುಗಳನ್ನ ಕೊಟ್ಟಿದ್ದವು. ಇದಾದ ನಂತರ ನವಭಾರತ್ ಟೈಮ್ಸ್ ಮತ್ತು ಆಪ್ ಇಂಡಿಯಾದಂತಹ ದೊಡ್ಡ ದೊಡ್ಡ ವೆಬ್ಸೈಟ್ಗಳು ಹಾಗೂ ನ್ಯೂಸ್ ಚಾನೆಲ್ಗಳು ಈ ಸುದ್ದಿಯನ್ನ ಕವರ್ ಮಾಡಿವೆ. ಇತ್ತ ಸೋಷಿಯಲ್ ಮೀಡಿಯಾದಲ್ಲಿ ಜೋಸೆಫ್ ವಿಜಯ್ ಅವರದ್ದೇ ಗುಣಗಾನ ನಡೀತಿದೆ. ಅವರು ಈ ಮಹತ್ವದ ನಿರ್ಧಾರದ ಫೈಲ್ಗೆ ಸಹಿ ಹಾಕುತ್ತಿರೋ ಫೋಟೋ ಒಂದು ಈಗ ಸಖತ್ ವೈರಲ್ ಆಗಿದೆ. ಈ ಒಂದು ನಿರ್ಧಾರ, ಜೋಸೆಫ್ ವಿಜಯ್ ಬರೀ ಕ್ರಿಶ್ಚಿಯನ್ ಸಪೋರ್ಟರ್, ಅವರು ತಮಿಳುನಾಡನ್ನ ಕ್ರಿಶ್ಚಿಯನ್ ರಾಜ್ಯ ಮಾಡೋಕೆ ಸಿಎಂ ಆಗಿದ್ದಾರೆ, ಅವರಿಗೆ ದೊಡ್ಡ ಮಟ್ಟದ ಫಂಡಿಂಗ್ ಸಿಕ್ಕಿದೆ ಅಂತೆಲ್ಲ ಬೊಗಳೆ ಬಿಟ್ಟಿದ್ದವರ ಮುಖಕ್ಕೆ ಬಾರಿಸಿದಂತಹ ಮತ್ತೊಂದು ಗಟ್ಟಿ ಕೆನ್ನೆಟಾಗಿದೆ. ಯಾಕಂದ್ರೆ ಜೋಸೆಫ್ ವಿಜಯ್ ಅವರು ತಮ್ಮನ್ನ ನಂಬಿದ ತಮಿಳುನಾಡಿನ ಪ್ರತಿಯೊಬ್ಬ ಜನರಿಗಾಗಿ, ತಮ್ಮ ರಾಜ್ಯದ ಪ್ರಗತಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ದೇಶದ ಪ್ರತಿಯೊಂದು ರಾಜ್ಯದಲ್ಲೂ ಇಂತಹದ್ದೇ ಮುಖ್ಯಮಂತ್ರಿಗಳು ಇರಬೇಕು ಅನ್ನೋದು ನಮ್ಮ ಆಸೆ. ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡೋದನ್ನ ಬಿಟ್ಟು ರಾಜ್ಯದ ಒಳಿತಿಗಾಗಿ ಕೆಲಸ ಮಾಡೋರು ಬೇಕು. ಅದು ಯಾವುದೇ ಧರ್ಮವಿರಲಿ, ಯಾವುದೇ ಧರ್ಮದ ಸಂಸ್ಥೆ ಇರಲಿ, ತಮ್ಮ ಫಂಡ್ ಹಾಗೂ ಹಣವನ್ನ ತಮ್ಮದೇ ಧಾರ್ಮಿಕ ಮತ್ತು ಒಳ್ಳೆಯ ಕೆಲಸಗಳಿಗೆ ಬಳಸಿಕೊಳ್ಳೋ ಪೂರ್ಣ ಅಧಿಕಾರ ಅವರಿಗಿರಬೇಕು. ಅದರ ಮೇಲೆ ಸರ್ಕಾರದ ಕಣ್ಣಿರಬಾರದು. ಬದಲಾಗಿ ಅಲ್ಲಿನ ಜನ ಹಾಗೂ ಸಂಸ್ಥೆಗಳು ಆ ಹಣವನ್ನ ಸರಿಯಾದ ಹಾದಿಯಲ್ಲಿ ಬಳಸುವಂತಾಗಬೇಕು. ಸರ್ಕಾರಗಳು ಈ ಹಣವನ್ನ ತಮಗೆ ಇಷ್ಟ ಬಂದ ಹಾಗೆ ಪ್ರೈವೇಟ್ ಸೆಕ್ಟರ್ ಪ್ರಾಜೆಕ್ಟ್ಗಳಿಗೆ ಕೊಟ್ಟು ದೊಡ್ಡ ದೊಡ್ಡ ಶ್ರೀಮಂತರ ಜೇಬು ತುಂಬಿಸೋದನ್ನ ನಿಲ್ಲಿಸಬೇಕು. ಇನ್ನು ಉಳಿದಂತೆ ಸ್ನೇಹಿತರೆ, ವಿಜಯ್ ಅವರ ಈ ಒಂದು ದೊಡ್ಡ ನಿರ್ಧಾರದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ತಿಳಿಸಿ.
ಇದೇ ತರಹದ ಲೇಟೆಸ್ಟ್ ನ್ಯೂಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಅವರು ಯಾವುದೇ ಧರ್ಮಕ್ಕೆ ಸೇರಿರಲಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋದೇ ನಮ್ಮ ಆಸೆ. ದೇವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಎಲ್ಲರೂ ಖುಷಿಯಾಗಿ ಶಾಂತಿ, ನೆಮ್ಮದಿ ಮತ್ತು ಒಗ್ಗಟ್ಟಿನಿಂದ ಜೊತೆಯಾಗಿ ಬಾಳಲಿ. ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾ ಇರಲಿ. ಚರ್ಚ್ಗೆ ಹೋಗೋರಾಗಲಿ, ಮಸೀದಿಗೆ ಹೋಗೋರಾಗಲಿ, ದೇವಸ್ಥಾನ ಅಥವಾ ಗುರುದ್ವಾರಕ್ಕೆ ಹೋಗೋರಾಗಲಿ, ಎಲ್ಲರೂ ಧರ್ಮದ ಗೋಡೆಗಳನ್ನ ಒಡೆದು ಮಾನವೀಯತೆಗೆ ಮೊದಲ ಆದ್ಯತೆ ನೀಡಿ ಪ್ರೀತಿಯಿಂದ ಒಂದಾಗಿ ಇರಬೇಕು. ಯಾಕಂದ್ರೆ ಸ್ನೇಹಿತರೆ, ಯಾವುದೇ ಒಂದು ರಾಜ್ಯ ಅಥವಾ ದೇಶದ ಪ್ರಗತಿಗೆ ಇದೇ ಮುಖ್ಯ ಕಾರಣ, ಇದೇ ಅಸಲಿ ಬೇರು. ಒಂದು ದೇಶದ ಜನರೇ ಧರ್ಮದ ಹೆಸರಲ್ಲೋ ಅಥವಾ ಮತಾಂಧತೆಯಿಂದನೋ ಕಿತ್ತಾಡಿಕೊಂಡು ಒಡೆದು ಹೋದ್ರೆ ಆ ದೇಶ ಸರ್ವನಾಶ ಆಗುವುದು ಗ್ಯಾರಂಟಿ. ಇದನ್ನ ನಾವು ಇತಿಹಾಸದಲ್ಲೂ ನೋಡಿದ್ದೀವಿ. ಟಿವಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲೂ ಇಂತಹ ಎಷ್ಟೋ ಘಟನೆಗಳನ್ನ ಕಣ್ಣಾರೆ ಕಂಡಿದ್ದೀವಿ. ಧಾರ್ಮಿಕ ಅಸಹಿಷ್ಣುತೆಯಿಂದಾಗಿ ದೇಶಗಳೇ ಹೆಂಗೆ ಧ್ವಂಸ ಆಗಿವೆ, ಕಿತ್ತಾಡಿಕೊಂಡು ಹೆಂಗೆ ಬರ್ಬಾದ್ ಆಗಿವೆ ಅನ್ನೋದಕ್ಕೆ ಇತಿಹಾಸವೇ ಸಾಕ್ಷಿ.